ಹಲೋ ಸ್ನೇಹಿತರೆ, ಇವತ್ತು ನಾವು ಒಲತು ವಸತೆ ಕಲನ್ ಮೂವಿ ಸ್ಟೋರಿನ ನೋಡೋಣ. ಇದು ಒಂದು ಮಲಯಾಳಂ ಮೂವಿ ಆಗಿದ್ದು ಇದರ IMDb ರೇಟಿಂಗ್ 7 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ CI ಅಂತೋನಿನ ತೋರಿಸ್ತಾರೆ. ಈತ ಸ್ಟೇಷನ್ ಅಲ್ಲಿ ಇರ್ತಾನೆ. ಆಗ ಅಲ್ಲಿ ದೀಪ್ತಿ ಅನ್ನೋ ಹುಡುಗಿ ತನ್ನ ತಾಯಿ ಜೊತೆ ಬರ್ತಾಳೆ. ಈಕೆ ಅಂತೋನಿಗೆ, ಸರ್, ನಾನು ರಾಜೀವ್ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಆತ ನನ್ನ ಜೊತೆ ಬಲಾತ್ಕಾರ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಆಗ ಅಂತೋನಿ, ನಾನು ನಿಮ್ಮ ಬಗ್ಗೆ ಎನ್ಕ್ವೈರಿ ಮಾಡಿದ್ದೀನಿ. ನೀವಿಬ್ಬರು ರಿಲೇಶನ್ಶಿಪ್ ನಲ್ಲಿದ್ರಿ, ಆದ್ರೆ ಈಗ ಕೇಸ್ ಅಂತ ಹೇಳ್ತಿದ್ದೀಯಾ. ನೀವು ರಿಲೇಶನ್ಶಿಪ್ ನಲ್ಲಿದ್ದರಿಂದ ಅವನು ನಿನ್ನ ಯೂಸ್ ಮಾಡಿದ್ದಾನೆ. ಇದರಲ್ಲಿ ನಿಂದು ಕೂಡ ತಪ್ಪಿದೆ. ಅಷ್ಟಕ್ಕೂ ರಾಜು ತಂದೆ ಒಬ್ಬ ದೊಡ್ಡ ವ್ಯಕ್ತಿ. ನೀನು ಈ ಕೇಸ್ ಹಾಕಿದ್ರೆ ಅವನು ನಿನ್ನ ಬದುಕೋಕೆ ಬಿಡಲ್ಲ. ಸುಮ್ನೆ ಈ ಕೇಸ್ ಎಲ್ಲ ಬಿಟ್ಟು ರಾಜುನ ಮರೆತು ಆರಾಮಾಗಿರು ಅಂತ ಹೇಳ್ತಾನೆ. ಆಕ್ಚುಲಿ ಅಂತೋನಿ ರಾಜುಗೆ ಸಪೋರ್ಟ್ ಮಾಡ್ತಾ ದೀಪ್ತಿಗೆ ಲೈಟ್ ಆಗಿ ವಾರ್ನಿಂಗ್ ಕೊಡ್ತಾನೆ. ಇದನ್ನ ಕೇಳಿ ದೀಪ್ತಿ ತಾಯಿ ದೀಪ್ತಿಗೆ ಕೇಸ್ ಎಲ್ಲ ಬೇಡ ಅಂತ ಅಲ್ಲಿಂದ ಕರ್ಕೊಂಡು ಬರ್ತಾಳೆ. ಇವರು ಆಟೋದಲ್ಲಿ ಹೋಗ್ತಿದ್ದಾಗ ದೀಪ್ತಿ ತನ್ನ ತಾಯಿಗೆ, ನಾನು ರಾಜು ಜೊತೆ ಏನು ಮಾಡಿಲ್ಲ. ನಾನು ಅವನ ಜೊತೆ ತಿರುಗಿದ್ದು ನಿಜ, ಆದ್ರೆ ನಾನು ಅವನ ಜೊತೆ ಏನು ಮಾಡಿಲ್ಲ. ಅವನೇ ಫೋರ್ಸ್ ಮಾಡಿದ್ದ ಅಂತ ಹೇಳ್ತಾಳೆ. ಆಗ ಆಕೆ ತಾಯಿ, ನಾನು ನಿನ್ನ ಓದಿಸೋಕೆ ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನೀನು ಏನಾದ್ರೂ ಮಾಡೋ ಮುಂಚೆ ಒಂದು ಸಾರಿ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕಿತ್ತು ಅಂತ ಹೇಳ್ತಾಳೆ. ಆದ್ರೆ ದೀಪ್ತಿ, ಯಾರು ನನ್ನ ನಂಬಲಿಲ್ಲ ಅಂದ್ರು ನೀನಾದ್ರೂ ನಂಬು. ನೀನೇ ನನ್ನ ನಂಬಿಲ್ಲ ಅಂದ್ರೆ ನಾನು ಬದುಕಿರೋದು ವೇಸ್ಟ್ ಅಂತ ಹೇಳ್ತಾಳೆ. ಆಮೇಲೆ ಆಕೆ ಆಟೋದಿಂದ ಇಳಿದಾಗ ಅಲ್ಲಿಂದ ಹೋಗ್ತಿದ್ದ ಟ್ರಕ್ ಒಂದು ದೀಪ್ತಿನ ಗುದ್ದುತ್ತೆ. ದೀಪ್ತಿಯಲ್ಲೇ ಸತ್ತೋಗ್ತಾಳೆ. ಇದನ್ನ ನೋಡಿ ದೀಪ್ತಿ ತಾಯಿ ತುಂಬಾ ಅಳ್ತಾಳೆ. ಈಗ ಈ ವಿಷಯ ಅಂತೋನಿಗೆ ಗೊತ್ತಾದಾಗ ಆತ ತನ್ನ ಹೈಯರ್ ಆಫೀಸರ್ಗೆ ಕಾಲ್ ಮಾಡಿ ಹೇಳ್ತಾನೆ. ಆಗ ಆತ ಇದನ್ನ ರಾಜು ತಂದೆಗೆ ಹೇಳು ಮತ್ತು ಅವರ ಹತ್ರ ಕ್ಯಾಶ್ ತಗೋ ಅಂತ ಹೇಳ್ತಾನೆ. ಈಗ ಸೀನ್ ಅಂತೋನಿ ಮಗ ಫಿಲಿಪ್ ಕಡೆ ಶಿಫ್ಟ್ ಆಗುತ್ತೆ. ಫಿಲಿಪ್ ಮತ್ತು ಅಂತೋನಿ ನಡುವೆ ಆಗ್ತಿರಲ್ಲ, ಏಕೆಂದರೆ ಅಂತೋನಿ ವೈಫ್ ಫಿಲಿಪ್ಗೆ ಜನ್ಮ ಕೊಟ್ಟು ಸತ್ತೋಗಿರ್ತಾಳೆ. ಆಗಿಂದ ಅಂತೋನಿ ತನ್ನ ವೈಫ್ ಸಾವಿಗೆ ಫಿಲಿಪೇ ಕಾರಣ ಅಂತ ಅವನನ್ನ ದ್ವೇಷ ಮಾಡ್ತಿರ್ತಾನೆ. ಆದ್ರೆ ಈಗ ತುಂಬಾ ವರ್ಷ ಕಳೆದಿರುತ್ತೆ. ಅದಕ್ಕೆ ಅವನು ತನ್ನ ಮಗ ಫಿಲಿಪ್ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನಿಂದ ಆಗ್ತಿರಲ್ಲ. ಇದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ಅಂತೋನಿ ಫಿಲಿಪ್ನ ಕರ್ಕೊಂಡು ಒಬ್ಬ ಸೈಕಿಯಾಟ್ರಿಕ್ ಹತ್ರ ಹೋಗ್ತಾನೆ. ಇಲ್ಲಿ ಆ ಸೈಕಿಯಾಟ್ರಿಕ್ ಅಂತೋನಿಗೆ, ನೀನು ನಿನ್ನ ಈಗೋನ ಸೈಡಿಗಿಟ್ಟು ಒಬ್ಬ ಪೊಲೀಸ್ ಆಫೀಸರ್ ಅಂತಲ್ಲ, ಒಬ್ಬ ತಂದೆಯಂತೆ ಫಿಲಿಪ್ ಹತ್ರ ಮಾತಾಡೋಕೆ ಟ್ರೈ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆಗ ಅಂತೋನಿ ಫಿಲಿಪ್ನ ಕರ್ಕೊಂಡು ಒಂದು ರೆಸ್ಟೋರೆಂಟ್ಗೆ ಬರ್ತಾನೆ. ಆಗ ಅಲ್ಲಿ ಇರ್ನಿ ಅನ್ನೋ ಸೋಷಿಯಲ್ ಆಕ್ಟಿವಿಸ್ಟ್ ಬರ್ತಾಳೆ. ಈಕೆ ದೀಪ್ತಿ ಬಟ್ಟೆ ತಂದಿರ್ತಾಳೆ. ಅದಕ್ಕೆ ರಕ್ತ ಅಂಟಿಕೊಂಡಿರುತ್ತೆ. ಈಕೆ ಅದನ್ನ ಅಂತೋನಿ ಮುಂದೆ ಇಟ್ಟು, ಈಗ ನಿನಗೆ ಸಮಾಧಾನವಾಗಿರ್ಬೋದು, ಇದೇ ದುಡ್ಡಿಂದ ತಾನೇ ಈಗ ನೀನು ಇಲ್ಲಿ ಊಟ ಮಾಡ್ತಿರೋದು ಅಂತ ತುಂಬಾ ಬೈದು ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಸೀನ್ 1 ವರ್ಷದ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಸ್ಯಾಮ್ ನ ತೋರಿಸ್ತಾರೆ. ಸ್ಯಾಮ್ ಮೊದಲು ಹ್ಯಾಕರ್ ಆಗಿರ್ತಾನೆ, ಆದ್ರೆ ಈಗ ಮದುವೆ ಆಗಿ ಒಂದು ಸಣ್ಣ ಕಂಪ್ಯೂಟರ್ ಶಾಪ್ ಇಟ್ಕೊಂಡಿರ್ತಾನೆ. ಸ್ಯಾಮ್ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರ್ತಾನೆ. ಒಂದು ದಿನ ಸ್ಯಾಮ್ ಮಗಳು ಇರ್ನಿ ಊರಿಗೆ ಬರ್ತಾಳೆ. ಈಕೆ ಅದೇ ಸೋಷಿಯಲ್ ವರ್ಕರ್ ಇರ್ನಿ ಆಗಿರ್ತಾಳೆ. ಈಕೆ ಲಾ ಡಿಗ್ರಿ ಮಾಡ್ತಿರ್ತಾಳೆ. ಹಾಲಿಡೇಸ್ ಇದ್ದಿದ್ದರಿಂದ ಊರಿಗೆ ಬಂದಿರ್ತಾಳೆ. ಈ ಟೈಮಲ್ಲಿ ಸ್ಯಾಮ್ ಬರ್ತ್ಡೇ ಕೂಡ ಇರುತ್ತೆ. ಇವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಹಾಲಿಡೇ ಮುಗಿದ ಮೇಲೆ ಇರ್ನಿ ವಾಪಸ್ ಊರಿಗೆ ಹೋಗ್ತಾಳೆ. ಇನ್ನೊಂದು ಕಡೆ ಅಂತೋನಿಗೆ ತನ್ನ ಮಗ ಫಿಲಿಪ್ ಮತ್ತು ರಾಜು ಒಂದು ಕಡೆ ಡ್ರೆಸ್ ತಗೋತಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಆತ ಹೋಟೆಲ್ ರೂಮ್ಗೆ ಹೋಗಿ ರಾಜು ಮತ್ತು ಫಿಲಿಪ್ಗೆ ತುಂಬಾ ಹೊಡಿತಾನೆ ಮತ್ತು ರಾಜುಗೆ, ನಿನ್ನಿಂದಾಗಿ ನನ್ನ ಮಗ ಕೆಟ್ಟೋಗಿದ್ದಾನೆ, ಅವನಿಂದ ದೂರ ಇರು ಅಂತ ಹೇಳ್ತಾನೆ. ಈಗ ಸೀನ್ ಶ್ಯಾಮ್ ಕಡೆ ಶಿಫ್ಟ್ ಆಗುತ್ತೆ. ಸ್ಯಾಮ್ ತನ್ನ ಮಗಳು ಇರ್ನಿಗೆ ಕಾಲ್ ಮಾಡ್ತಿರ್ತಾನೆ. ಆದ್ರೆ ಆಕೆ ಫೋನ್ ಕನೆಕ್ಟ್ ಆಗ್ತಿರಲ್ಲ. ಆಗ ಸ್ಯಾಮ್ ಇರ್ನಿ ಫ್ರೆಂಡ್ ವೀಣಾಗೆ ಕಾಲ್ ಮಾಡಿ, ಇರ್ನಿ ಕಾಲ್ ರಿಸೀವ್ ಮಾಡ್ತಿಲ್ಲ, ಆಕೆ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಆಗ ವೀಣಾ, ಅಂಕಲ್, ಆಕೆ ನನ್ನ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ, ಆಕೆ ಫ್ಲಾಟ್ಗೆ ಹೋಗಿ ನೋಡ್ತೀನಿ ಅಂತ ಹೇಳ್ತಾಳೆ. ವೀಣಾ ಇರ್ನಿ ರೂಮ್ಗೆ ಬಂದಾಗ ಅಲ್ಲಿ ಯಾರು ಇರಲ್ಲ. ಈಗ ನೆಕ್ಸ್ಟ್ ನಲ್ಲಿ ಸ್ಯಾಮ್ ಮತ್ತು ವೀಣಾ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಇವರು ಇರ್ನಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲಿ ಅದೇ ಇನ್ಸ್ಪೆಕ್ಟರ್ ಅಂತೋನಿ ಇರ್ತಾನೆ. ಈತ ಸ್ಯಾಮ್ಗೆ, ನಿಮಗೆ ಯಾರ ಮೇಲಾದ್ರೂ ಡೌಟ್ ಇದೆನಾ ಅಂತ ಕೇಳ್ತಾನೆ. ಆಗ ಸ್ಯಾಮ್, ಸರ್, ಕೆಲವು ದಿನಗಳ ಹಿಂದೆ ಇರ್ನಿ ಮನೆಗೆ ಬಂದಾಗ ರಾಜೀವ್ ಹುಡುಗ ಇರ್ನಿಗೆ ಕಾಲ್ ಮಾಡಿ ವಾರ್ನಿಂಗ್ ಕೊಡ್ತಿದ್ದ ಅಂತ ಹೇಳ್ತಿದ್ಲು. ಆಗ ಸ್ಯಾಮ್ ಇರ್ನಿಗೆ, ಅವನು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾನೆ ಅಂತ ಕೇಳಿದಾಗ ಇರ್ನಿ, 1 ವರ್ಷದ ಹಿಂದೆ ದೀಪ್ತಿ ಅನ್ನೋ ಹುಡುಗಿನ ರಾಜು ಮೊಲೆಸ್ಟ್ ಮಾಡಿದ್ದ, ಆಕೆ ಸೂಸೈಡ್ ಮಾಡ್ಕೊಂಡ್ಲು. ಆಕೆ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು, ಅದಕ್ಕೆ ಆಕೆಗೆ ನ್ಯಾಯ ಸಿಗಲಿ ಅಂತ ನಾನು ಹೋರಾಡ್ತಿದ್ದೀನಿ. ಅದಕ್ಕೆ ಅವನು ನನಗೆ ಕಾಲ್ ಮಾಡಿ ಭಯಪಡಿಸ್ತಿದ್ದಾನೆ ಅಂತ ಹೇಳ್ತಿದ್ಲು ಅಂತ ಹೇಳ್ತಾನೆ. ರಾಜೀವ್ ಹೆಸರು ಕೇಳಿ ಅಂತೋನಿ ಶಾಕ್ ಆಗ್ತಾನೆ. ಅವನು ಕಾನ್ಸ್ಟೇಬಲ್ ನ ಕರೆದು ಇವರ ಕಂಪ್ಲೇಂಟ್ ತಗೊಳ್ಳುವಂತೆ ಹೇಳ್ತಾನೆ. ಈಗ ನೆಕ್ಸ್ಟ್ ಸೀನ್ ನಲ್ಲಿ ಸ್ಯಾಮ್ ದೇವನ್ ಎಂಬ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನ ಬಂದು ಭೇಟಿ ಆಗ್ತಾನೆ. ಏಕೆಂದ್ರೆ ಇರ್ನಿ ಊರಲ್ಲಿದ್ದಾಗ ದೇವನ್ ಇರ್ನಿಗೆ ಕಾಲ್ ಮಾಡಿರ್ತಾನೆ. ಈತ ಸ್ಯಾಮ್ಗೆ, ನಿನ್ನ ಮಗಳು ಅಂತೋನಿ ಮತ್ತು ರಾಜು ವಿರುದ್ಧ ಕೇಸ್ ಹಾಕಿದ್ಲು, ನೆಕ್ಸ್ಟ್ ವೀಕ್ ಕೋರ್ಟ್ ಹಿಯರಿಂಗ್ ಇದೆ. ಇರ್ನಿ ತನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದರೆ ಅಂತೋನಿ ಜಾಬ್ ಹೋಗೋ ಚಾನ್ಸಸ್ ಇತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸ್ಯಾಮ್ ಭಯ ಪಡ್ತಿರ್ತಾನೆ. ಈಗ ನ್ಯೂಸ್ ನಲ್ಲಿ ಇರ್ನಿ ಬಗ್ಗೆ ಹೇಳ್ತಿರ್ತಾರೆ. ಇರ್ನಿ ಅನ್ನೋ ಲಾ ಸ್ಟೂಡೆಂಟ್ ಮಿಸ್ ಆಗಿದ್ದಾಳೆ ಅಂತ ತೋರಿಸ್ತಿರ್ತಾರೆ. ಇನ್ನೊಂದು ಕಡೆ ಅಂತೋನಿ ತನ್ನ ಟೀಮ್ ಜಾನಿ ಮತ್ತು ವಿದ್ಯಾನ ಕರೆದು, ಇರ್ನಿ ಕಾಲೇಜಿಂದ ಆಕೆ ರೂಮ್ಗೆ ಹೋಗೋಕೆ 3 ದಾರಿ ಇದೆ, ನೀವು ಆ ದಾರಿಯಲ್ಲಿ ಬರೋ CCTV ಚೆಕ್ ಮಾಡಿ, ನಾನು ಒಂದು ರೂಟಲ್ಲಿ ಚೆಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಅಂತೋನಿ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ಅಲ್ಲಿದ್ದ CCTV ಚೆಕ್ ಮಾಡ್ತಾನೆ. ಅಂತೋನಿ ತಾನೊಬ್ಬನೇ CCTV ಚೆಕ್ ಮಾಡ್ತಿರ್ತಾನೆ. ಆಕ್ಚುಲಿ ಅವತ್ತು ರಾತ್ರಿ ಇರ್ನಿ ಸಿಟಿಗೆ ಬಂದಾಗ ಫೋನಲ್ಲಿ ತನ್ನ ತಂದೆ ಜೊತೆ ಮಾತಾಡ್ತಿರ್ತಾಳೆ. ಆಗ ಅಲ್ಲಿ ಅಂತೋನಿ ಬರ್ತಾನೆ. ಅಂತೋನಿ ಇರ್ನಿಗೆ, ದೊಡ್ಡ ರೂಲ್ಸ್ ಬಗ್ಗೆ ಮಾತಾಡ್ತೀಯಾ,
ಈಗ ನೋಡಿದ್ರೆ ಕಾರ್ನ ನೋ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡಿದ್ಯಾ ಅಂತ ಕೇಳ್ತಾನೆ. ಈ ಟೈಮಲ್ಲಿ ಅಂತೋನಿ ಡ್ರಿಂಕ್ ಮಾಡಿರ್ತಾನೆ. ಅದಕ್ಕೆ ಇರ್ನಿ, ಸರ್ ನೀವೀಗ ಡ್ರಿಂಕ್ ಮಾಡಿದ್ದೀರಿ, ನಾವು ನಾಳೆ ಮಾತಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದನ್ನ ನೋಡಿ ಅಂತೋನಿ ಆಕೆ ಕಾರ್ನ ಫಾಲೋ ಮಾಡ್ತಾನೆ. ಇದೆಲ್ಲ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಂತೋನಿ ಈ ಫುಟೇಜ್ ನ ಡಿಲೀಟ್ ಮಾಡ್ತಾನೆ ಮತ್ತು ಮೆಡಿಕಲ್ ಶಾಪ್ ಓನರ್ಗೆ ಯಾರಾದ್ರೂ ಬಂದು ಕೇಳಿದರೆ ಸಿಸಿಟಿವಿ 1 ತಿಂಗಳಿಂದ ವರ್ಕ್ ಆಗ್ತಿಲ್ಲ ಅಂತ ಹೇಳು ಮತ್ತು ನಾನು ಬಂದಿದ್ದು ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ವೀಣಾ ರಾಜೀವ್ ಹತ್ರ ಹೋಗಿ ನೀನೇ ಇರ್ನಿ ಜೊತೆ ಏನು ಮಾಡಿದ್ಯಾ ಹೇಳು, ಇರ್ನಿ ಎಲ್ಲಿದ್ದಾಳೆ ಅಂತ ಕೇಳ್ತಾಳೆ. ಆದ್ರೆ ರಾಜೀವ್ ನಾನು ಆಕೆ ಜೊತೆ ಏನು ಮಾಡಿಲ್ಲ, ಇಲ್ಲಿಂದ ಹೋಗು ಅಂತ ಆಕೆನ ಫ್ಲಾಟ್ ಇಂದ ಹೊರಗೆ ಹಾಕ್ತಾನೆ. ವೀಣಾಗೆ ರಾಜು ಮೇಲೆ ಡೌಟ್ ಇರುತ್ತೆ. ಆಕೆ ತಕ್ಷಣ ಅಂತೋನಿ ಹತ್ರ ಹೋಗಿ ಸರ್ ನನಗೆ ರಾಜು ಮೇಲೆನೆ ಡೌಟ್ ಇದೆ, ಅವನು ನನ್ನ ಕಜನ್ ಅಂತ ಹೇಳ್ತಾಳೆ. ಆಗ ಅಂತೋನಿ ರಾಜು ನಿನ್ನ ಕಜನ್ ಅಂತ ಇರ್ನಿಗೆ ಗೊತ್ತಿತ್ತಾ ಅಂತ ಕೇಳ್ತಾನೆ. ಆಗ ವೀಣಾ ಇಲ್ಲ, ಆಕೆಗೆ ಗೊತ್ತಿದ್ದರೆ ಆಕೆ ನನ್ನ ಅವಾಯ್ಡ್ ಮಾಡ್ತಿದ್ಲು ಅಂತ ಹೇಳ್ತಾಳೆ. ಈಗ ಪೊಲೀಸರಿಗೆ ಒಂದು ಕಡೆ ಒಂದು ಹುಡುಗಿಯ ಬಾಡಿ ಸಿಕ್ಕಿರುತ್ತೆ. ಅಂತೋನಿ ಅಲ್ಲಿಗೆ ಹೋಗಿ ನೋಡಿದಾಗ ಅದು ಇರ್ನಿ ಬಾಡಿ ಆಗಿರುತ್ತೆ. ಈಗ ಸ್ಯಾಮ್ ಮತ್ತು ಆಕೆ ಹೆಂಡತಿಗೆ ತೋರಿಸಿದಾಗ ಅವರು ತುಂಬಾ ಅಳ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಇರ್ನಿನ ಯಾರೋ ತುಂಬಾ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾರೆ, ಆಕೆ ಜೊತೆ ಬಲಾತ್ಕಾರ ಆಗಿಲ್ಲ, ಆದ್ರೆ ಆಕೆನ ಕೊಂದವನು ಆಕೆ ಜೊತೆ ಪರ್ಸನಲ್ ರಿವೆಂಜ್ ನ ತೆಗೆದಿದ್ದಾನೆ, ಏಕೆಂದರೆ ಆಕೆ ನಾಲಿಗೆ ಮತ್ತು ಬೆರಳನ್ನ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಈಗ ಅಂತೋನಿ ಸೀನಿಯರ್ ಆಫೀಸರ್ ಅಂತೋನಿನ ಕರೆದು ಈ ಕೇಸ್ನ ನೀನು ಹ್ಯಾಂಡಲ್ ಮಾಡಬೇಡ, ಇದನ್ನ ಬೇರೆ ಆಫೀಸರ್ಗೆ ಕೊಡ್ತಿದ್ದೀನಿ, ಏಕೆಂದರೆ ಇರ್ನಿ ತಂದೆ ಸ್ಯಾಮ್ಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಇವರು ಆ ಕೇಸ್ನ ಫಿರೋಜ್ ಅನ್ನೋ ಆಫೀಸರ್ಗೆ ಕೊಟ್ಟಿರ್ತಾರೆ. ಫಿರೋಜ್ ಅಲ್ಲೇ ಇರ್ತಾನೆ. ಸೀನಿಯರ್ ಆಫೀಸರ್ ಅಂತೋನಿಗೆ ನೀನು ಫಿರೋಜ್ಗೆ ಹೆಲ್ಪ್ ಮಾಡು ಸಾಕು ಅಂತ ಹೇಳ್ತಾನೆ. ಈಗ ಫಿರೋಜ್ ವಿದ್ಯಾನ ಕರೆದು ಕ್ರೈಮ್ ಸೀನ್ ಅಲ್ಲಿ ಯಾವ ಎವಿಡೆನ್ಸ್ ಸಿಕ್ಕಿಲ್ಲ, ನೀನು ಸ್ಯಾಮ್ ಮತ್ತು ಅವನ ಫ್ಯಾಮಿಲಿ ಬಗ್ಗೆ ಹೇಳು ಅಂತ ಕೇಳ್ತಾನೆ. ಆಗ ವಿದ್ಯಾ ಸರ್ ಸ್ಯಾಮ್ ಒಬ್ಬ ಅನಾಥ, ಅವನು ಅನಾಥಾಶ್ರಮದಲ್ಲಿ ದೊಡ್ಡವನಾದ, ಅವನು ಸಣ್ಣವನಾಗಿದ್ದಾಗಿನಿಂದ ತುಂಬಾ ಬುದ್ಧಿವಂತ ಆಗಿದ್ದ, ಅವನಿಗೆ ಕಂಪ್ಯೂಟರ್ ನಲ್ಲಿ ಇಂಟ್ರೆಸ್ಟ್ ಇತ್ತು, ಇದರಿಂದ ಅವನು ಕಾಲೇಜ್ ನಲ್ಲಿದ್ದಾಗ ಎಥಿಕಲ್ ಹ್ಯಾಕಿಂಗ್ ಕಲಿತಿದ್ದ. ಸ್ಟಡಿ ಕಂಪ್ಲೀಟ್ ಮಾಡಿದ ಮೇಲೆ ಸ್ಯಾಮ್ ಮತ್ತು ಅವನ ಫ್ರೆಂಡ್ ಎರ್ನಾಕುಲಂ ನಲ್ಲಿ ಒಂದು ಸೈಬರ್ ಸೆಕ್ಯೂರಿಟಿ ಆಫೀಸ್ ನ ತೆಗೆದಿದ್ರು. ಆದ್ರೆ ಸ್ಯಾಮ್ ಫ್ರೆಂಡ್ ಗೌರ್ಮೆಂಟ್ ಡಾಟಾನ ಹ್ಯಾಕ್ ಮಾಡಿ ನಕ್ಸಲರಿಗೆ ಮಾರಿದ್ದ, ಇದರಿಂದ ಇವರಿಗೆ ಜೈಲಾಯ್ತು. ಆಗಿಂದ ಸ್ಯಾಮ್ ಹ್ಯಾಕಿಂಗ್ ಬಿಟ್ಟು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾನೆ. ಈಗ ಅವನು ತನ್ನ ಮಗಳನ್ನ ಕಳ್ಕೊಂಡಿದ್ದಾನೆ, ಅವನು ಈಗ ಹೇಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಅಂತೋನಿ ಮಗ ಫಿಲಿಪ್ ಮನೆ ಬಿಟ್ಟು ಹೋಗ್ತಿರ್ತಾನೆ. ಆಗ ಅಂತೋನಿ ನೀನು ಇಲ್ಲೇ ಇರು, ಮನೆ ಬಿಟ್ಟು ಹೋಗುವಷ್ಟು ಏನಾಗಿದೆ ಅಂತ ಹೇಳ್ತಿರ್ತಾನೆ. ಅದೇ ಟೈಮಲ್ಲಿ ಟಿವಿಯಲ್ಲಿ ಇರ್ನಿ ಕೊಲೆ ಹಿಂದೆ ಅಂತೋನಿ ಕೈ ಇರಬಹುದು, ಯಾಕಂದ್ರೆ ಇದೇ ವಾರ ಇರ್ನಿ ರಾಜು ವಿರುದ್ಧ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳ್ತಿದ್ಲು, ಇದರಿಂದ ಆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ ಅಂತೋನಿ ಕೂಡ ಸಿಕ್ಕಾಕೋತಿದ್ದ ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ಅಂತೋನಿ ಇದೆಲ್ಲ ಏನು ಅನ್ಕೋತಾನೆ. ಆಗ ಫಿಲಿಪ್ ಮೊದಲು ನೀನು ಚೆನ್ನಾಗಾಗು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಸ್ಯಾಮ್ ತನ್ನ ಮಗಳ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಆಗ ಫಿರೋಜ್ ಸೀನಿಯರ್ ಆಫೀಸರ್ ಹತ್ರ ಹೋಗಿ ಸರ್ ರಾಜೀವ್ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ, ಅವನು ಮನೆಯಲ್ಲಿ ಇಲ್ಲ, ಯಾರೋ ಅವನಿಗೆ ಹೆಲ್ಪ್ ಮಾಡ್ತಿರ್ಬೇಕು ಅಂತ ಹೇಳ್ತಾನೆ. ಸೀನ್ ಈಗ ರಾಜೀವ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಅಂತೋನಿ ಇರ್ತಾನೆ. ಈತ ರಾಜೀವ್ಗೆ ಇರ್ನಿ ಕೇಸಲ್ಲಿ ನೀನೇ ಪ್ರೈಮ್ ಸಸ್ಪೆಕ್ಟ್, ಸೊ ಸ್ವಲ್ಪ ದಿನ ಅಂಡರ್ಗ್ರೌಂಡ್ ಆಗಿರು, ಹೊರಗೆ ಬರಬೇಡ, ಇದೇ ನಿನಗೆ ಸೇಫ್ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಪೊಲೀಸರಿಗೆ ರಾಜು ಮೊಬೈಲ್ ಆನ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಗ ಅಂತೋನಿ ರಾಜು ಮನೆಗೆ ಹೋಗ್ತಾನೆ. ಇಲ್ಲಿ ಒಂದು ಪಾರ್ಸಲ್ ಬಂದಿರುತ್ತೆ. ಅಂತೋನಿ ಅದನ್ನ ಓಪನ್ ಮಾಡಿದಾಗ ಅದರಲ್ಲಿ ರಾಜು ಮೊಬೈಲ್ ಇರುತ್ತೆ. ಮೊಬೈಲ್ ಅಲ್ಲಿ ಒಂದು ವಿಡಿಯೋ ಇರುತ್ತೆ. ಅದರಲ್ಲಿ ಸ್ಯಾಮ್ ರಾಜುನ ಕಟ್ಟಿ ಹಾಕಿ ತುಂಬಾ ಹೊಡಿತಿರ್ತಾನೆ. ಆಮೇಲೆ ಅವನ ಮೇಲೆ ನಾಯಿಗಳನ್ನ ಬಿಡ್ತಾನೆ. ಆ ನಾಯಿಗಳು ರಾಜುಗೆ ಕಚ್ತಿರ್ತವೆ. ಸ್ಯಾಮ್ ಅಂತೋನಿಗೆ ನನ್ನ ಮಗಳು ಸಾಯೋಕೆ ರಾಜು ಕೂಡ ಕಾರಣ, ಅದಕ್ಕೆ ಅವನನ್ನ ಮುಗಿಸಿದೆ, ನೀನು ಕೂಡ ನನ್ನ ಮಗಳ ಸಾವಿಗೆ ಕಾರಣ ಅಂತ ನನಗೆ ಡೌಟ್ ಇದೆ, ಅದು ಕನ್ಫರ್ಮ್ ಆದ್ರೆ ನಿನ್ನ ಬಿಡಲ್ಲ ಅಂತ ಹೇಳ್ತಾನೆ. ಈ ವಿಡಿಯೋ ಹೈಯರ್ ಆಫೀಸರ್ ಕೂಡ ನೋಡ್ತಾನೆ. ಆಗ ಅಂತೋನಿ ಸರ್ ಆ ಹುಡುಗಿ ಕೊಲೆಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ನನ್ನ ಮೇಲೆ ಆರೋಪ ಸಾಬೀತಾದ್ರೆ ನಾನೇ ಸರೆಂಡರ್ ಆಗ್ತೀನಿ ಅಂತ ಹೇಳ್ತಾನೆ. ಇನ್ನು ಅದೇ ದಿನ ರಾತ್ರಿ ಒಬ್ಬ ರಿಪೋರ್ಟರ್ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಅಂತೋನಿ ಆಕೆಗೆ ಏನಾಯ್ತು ಅಂತ ಕೇಳಿದಾಗ ಆಕೆ ಸರ್ ನಮ್ಮ ಚಾನಲ್ಗೆ ಒಂದು ಕಾಲ್ ಬಂದಿತ್ತು, ಅದರಲ್ಲಿ ಮಾತಾಡಿದ ವ್ಯಕ್ತಿ ಇವತ್ತು ಇರ್ನಿ ಕಿಲ್ಲರ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸರೆಂಡರ್ ಆಗ್ತಾನೆ ಅಂತ ಹೇಳಿದ್ದ, ಅದೇ ನೋಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅಂತೋನಿಗೆ ಏನೂ ಅರ್ಥವಾಗಲ್ಲ. ಆಗ ಅಲ್ಲಿ ಸ್ಯಾಮ್ ಬರ್ತಾನೆ. ರಿಪೋರ್ಟರ್ ಸ್ಯಾಮ್ನ ನೋಡಿ ನೀವೇ ಇರ್ನಿನ ಕೊಂದಿದ್ದ ಅಂತ ಕೇಳ್ತಾರೆ. ಆದ್ರೆ ಪೊಲೀಸರು ಸ್ಯಾಮ್ನ ರಿಪೋರ್ಟರ್ ನಿಂದ ದೂರ ಮಾಡಿ ಸ್ಟೇಷನ್ ಒಳಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಸ್ಯಾಮ್ ಅಂತೋನಿಗೆ ನಿಜ ಹೇಳು, ನೀನೇ ನನ್ನ ಮಗಳನ್ನು ಕೊಂದಿದ್ದು ತಾನೆ ಅಂತ ಕೇಳ್ತಾನೆ. ಆದ್ರೆ ಅಂತೋನಿ ಇಲ್ಲ ಅಂತ ಹೇಳ್ತಾನೆ. ಆಗ ಸ್ಯಾಮ್ ಅಂತೋನಿಗೆ ಕೆಲವು ದಿನಗಳ ಹಿಂದೆ ಅಂತೋನಿ ಮೆಡಿಕಲ್ ಶಾಪ್ ನಲ್ಲಿ ಡಿಲೀಟ್ ಮಾಡಿದ ವಿಡಿಯೋ ತೋರಿಸ್ತಾನೆ. ಇದನ್ನ ನೋಡಿ ವಿದ್ಯಾ ಮತ್ತು ಜಾನಿ ಅಂತೋನಿ ಸಾರೆ ಇರ್ನಿನ ಕೊಂದಿರಬಹುದಾ ಅನ್ಕೋತಾರೆ. ಆದ್ರೂ ಅಂತೋನಿ ಇಲ್ಲ, ನಾನು ಆಕೆನ ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಸ್ಯಾಮ್ ಅಂತೋನಿ ಮೊಬೈಲ್ ತಗೊಂಡು ಒಂದು ನಂಬರಿಗೆ ಕಾಲ್ ಮಾಡ್ತಾನೆ. ಆ ಕಡೆಯಿಂದ ಫಿಲಿಪ್ ಕಾಲ್ ರಿಸೀವ್ ಮಾಡ್ತಾನೆ. ಫಿಲಿಪ್ ಸೌಂಡ್ ಕೇಳಿ ಅಂತೋನಿ ಮಾತಾಡ್ತಾನೆ. ಆಗ ಫಿಲಿಪ್ ಅಪ್ಪ ನನ್ನ ಕಾಪಾಡು ಅಂತ ಹೇಳ್ತಾನೆ. ಆಗ ಅಂತೋನಿ ಈಗ ನೀನು ಎಲ್ಲಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಫಿಲಿಪ್ ನನಗೆ ಗೊತ್ತಿಲ್ಲ, ಸುತ್ತಲೂ ಕತ್ತಲೆ ಇದೆ, ನನ್ನ ಹತ್ರ ಒಂದು ಕೀಪ್ಯಾಡ್ ಫೋನ್ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಂತೋನಿ ಸ್ಯಾಮ್ಗೆ ತುಂಬಾ ಹೊಡಿತಾನೆ ಮತ್ತು ನನ್ನ ಮಗ ಎಲ್ಲಿ ಅಂತ ಕೇಳ್ತಾನೆ. ಆದ್ರೆ ಸ್ಯಾಮ್ ನೀನು ನನ್ನ ಮಗಳ ಜೊತೆ ಏನು ಮಾಡಿದೀಯಾ ಅಂತ ಒಪ್ಕೋ, ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಅಂತೋನಿ ಗನ್ ತೆಗೆದು ಸ್ಯಾಮ್ ತಲೆಗೆ ಏಮ್ ಮಾಡಿ ನಾನು ಇರ್ನಿನ ಕೊಲೆ ಮಾಡಿಲ್ಲ, ನನ್ನ ಮಗ ಎಲ್ಲಿ ಅಂತ ಕೇಳ್ತಾನೆ. ಆಗ ಸ್ಯಾಮ್ ತನ್ನ ಜೇಬಿಂದ ಒಂದು ಪಾಯ್ಸನ್ ಬಾಟಲ್ ತೆಗೆದು ನಾನು ಪಾಯ್ಸನ್ ತಗೊಂಡಿದ್ದೀನಿ, ಇನ್ನು 5 ನಿಮಿಷದಲ್ಲಿ ಸತ್ತೋಗ್ತೀನಿ,
ಆದ್ರೆ ನಿನಗೊಂದು ಕ್ಲೂ ಕೊಡ್ತೀನಿ. ನಾನು ನಿನ್ನ ಮಗನ ಮಣ್ಣಲ್ಲಿ ಮುಚ್ಚಿ 15 ನಿಮಿಷದಲ್ಲಿ ಇಲ್ಲಿ ಬಂದಿದ್ದೀನಿ. ಸಾಧ್ಯ ಆದ್ರೆ ನಿನ್ನ ಮಗನ್ನ ಕಾಪಾಡ್ಕೊ ಅಂತ ಹೇಳ್ತಾನೆ. ಇವತ್ತು ಫಾದರ್ಸ್ ಡೇ ಇರುತ್ತೆ. ಸ್ಯಾಮ್ ಅಂತೋನಿಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ ಸತ್ತೋಗ್ತಾನೆ. ಆಗ ಅಂತೋನಿ ತನ್ನ ಟೀಮ್ಗೆ ಇಲ್ಲಿಂದ 15 ನಿಮಿಷ ದೂರದಲ್ಲಿರೋ ಲೊಕೇಶನ್ಗೆ ಹೋಗಿ ಸರ್ಚ್ ಮಾಡಿ ಅಂತ ಹೇಳ್ತಾನೆ. ಆಮೇಲೆ ದಿವ್ಯಾಗೆ ನನಗೆ ಆ ಮೊಬೈಲ್ ಲೊಕೇಶನ್ ಗೊತ್ತಾಗಬೇಕು. ಇನ್ನು ಇಲ್ಲಿವರೆಗೆ ಸ್ಯಾಮ್ ಬಗ್ಗೆ ಇರೋ ಎಲ್ಲಾ ಡೀಟೇಲ್ಸ್ ತಂದು ಕೊಡು ಅಂತ ಹೇಳ್ತಾನೆ. ದಿವ್ಯಾ ಹಾಗೆ ಮಾಡ್ತಾಳೆ. ಸ್ಯಾಮ್ ಬಗ್ಗೆ ಅಂತೋನಿ ನೋಡಿದಾಗ ಸ್ಯಾಮ್ ಒಬ್ಬ ಎಥಿಕಲ್ ಹ್ಯಾಕರ್ ಅಂತ ಗೊತ್ತಾಗುತ್ತೆ. ದಿವ್ಯಾ ಅಂತೋನಿಗೆ ಸರ್ ಸ್ಯಾಮ್ ತುಂಬಾ ಹುಷಾರಾಗಿದ್ದಾನೆ. ಅವನು ಕೊಟ್ಟ ನಂಬರ್ ಟ್ರೇಸ್ ಮಾಡ್ತಿದ್ರೆ ಅದರ ಒರಿಜಿನಲ್ ಲೊಕೇಶನ್ ತೋರಿಸ್ತಿಲ್ಲ, ಲೊಕೇಶನ್ ಜಂಪ್ ಆಗ್ತಿದೆ. ಅಂದರೆ ಲೊಕೇಶನ್ ಒಂದು ಸಾರಿ ಕೋಲ್ಕತ್ತಾ ಅಂತ ತೋರಿಸ್ತಿದ್ರೆ ಇನ್ನೊಂದು ಸಾರಿ ಶ್ರೀಲಂಕಾ ಅಂತ ತೋರಿಸ್ತಿದೆ ಅಂತ ಹೇಳ್ತಾಳೆ. ಇನ್ನೂ ಆ ನಂಬರ್ ಅಹಮದ್ ಮುಸ್ತಫಾ ಅನ್ನೋ ಹೆಸರಿಗೆ ರಿಜಿಸ್ಟರ್ ಆಗಿರುತ್ತೆ. ಈ ಕಡೆ ನ್ಯೂಸ್ ನಲ್ಲಿ ಮೆಡಿಕಲ್ ಶಾಪ್ ಸಿಸಿಟಿವಿ ಫುಟೇಜ್ ಪ್ಲೇ ಆಗ್ತಿರುತ್ತೆ. ನ್ಯೂಸ್ ನವರು ಅಂತೋನಿ ಇರ್ನಿನ ಫಾಲೋ ಮಾಡಿ ಅತ್ಯಂತ ಕಿರಾತಕವಾಗಿ ಕೊಂದಿರಬಹುದಾ ಅಂತ ಹೇಳ್ತಿರ್ತಾರೆ. ಈಗ ಅಂತೋನಿ ಸೈಬರ್ ಸೆಲ್ಗೆ ಕಾಲ್ ಮಾಡಿ ಅಹಮದ್ ಮುಸ್ತಫಾ ಬಗ್ಗೆ ಸರ್ಚ್ ಮಾಡುವಂತೆ ಹೇಳ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಆಲ್ವಾ ಪೊಲಿಟಿಷಿಯನ್ ಇಂದ ಇನ್ಸ್ಪೆಕ್ಟರ್ ಕಾಲ್ ಮಾಡಿ, ಸರ್ ನೀವು ಅಹಮದ್ ಮುಸ್ತಫಾ ಬಗ್ಗೆ ಕೇಳ್ತಿದ್ರಲ್ಲ, ಅವನು ಕೆಲವು ವರ್ಷಗಳ ಹಿಂದೆ ಒಬ್ಬ ಮೈನರ್ ಹುಡುಗಿಯ ಬಲಾತ್ಕಾರ ಕೇಸಲ್ಲಿ ಅರೆಸ್ಟ್ ಆಗಿದ್ದ. ಆದ್ರೆ ಬೇಲ್ ಸಿಕ್ಕ ಮೇಲೆ ಆತ ಸೂಸೈಡ್ ಮಾಡ್ಕೊಂಡು ಸತ್ತೋದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಂತೋನಿ ಶಾಕ್ ಆಗ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಕೆಲವು ವರ್ಷಗಳ ಹಿಂದೆ ಅಂತೋನಿ ಆಲ್ವಾ ಪೊಲಿಟಿಷಿಯನ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆಗ ಕೆಲವು ದುಡ್ಡಿರೋ ಹುಡುಗರು ಆ ಮೈನರ್ ಹುಡುಗಿ ಜೊತೆ ಅತ್ಯಾಚಾರ ಮಾಡಿರ್ತಾರೆ. ಆಗ ಅಂತೋನಿ ಅವರನ್ನ ಕಾಪಾಡಲು ಇನ್ನೋಸೆಂಟ್ ಆಗಿದ್ದ ಮುಸ್ತಫಾ ಮೇಲೆ ಕೇಸ್ ಹಾಕಿರ್ತಾನೆ. ಅಂತೋನಿ ಮುಸ್ತಫಾನ ಅರೆಸ್ಟ್ ಮಾಡಿ ಕೇಸ್ ಒಪ್ಪಿಕೊಳ್ಳುವಂತೆ ತುಂಬಾ ಟಾರ್ಚರ್ ಮಾಡ್ತಿರ್ತಾನೆ. ಅಂತೋನಿ ತನ್ನ ಫ್ಲಾಶ್ ಬ್ಯಾಕ್ ನೆನಪು ಮಾಡ್ಕೊತಿದ್ದಾಗ ಅದೇ ಪೊಲೀಸ್ ಆಫೀಸರ್ ಮತ್ತೆ ಕಾಲ್ ಮಾಡಿ, ಸರ್ ನಾನು ಮುಸ್ತಫಾ ಕೇಸ್ ಬಗ್ಗೆ ನೋಡಿದಾಗ ಅದರಲ್ಲಿ ಇನ್ನೊಂದು ವಿಷಯ ಗೊತ್ತಾಯ್ತು. ಆಕ್ಚುಲಿ ಮುಸ್ತಫಾ ಇನ್ನೋಸೆಂಟ್ ಆಗಿದ್ದ. ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದು ಆ ಟೈಮಲ್ಲಿ MLA ಆಗಿದ್ದ ಇಂದ್ರಾ ಮಗ ಸೂರಜ್ ಅಂತ ಹೇಳ್ತಾನೆ. ಆಗ ಅಂತೋನಿ ಹೌದು ಅದು ನನಗೆ ಗೊತ್ತು, ನಾನು ಸ್ವಲ್ಪ ದಿನ ಅಲ್ಲೇ ಕೆಲಸ ಮಾಡಿದ್ದೆ ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ವಿಷಯ ಅದಲ್ಲ, ಇವತ್ತು ಬೆಳಗ್ಗೆ ಇಂದಿರಾ ಎಲ್ಲೋ ಮೀಟಿಂಗ್ಗೆ ಅಂತ ಹೋಗಿದ್ದಾಗ ಯಾರೋ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಮತ್ತು ಸ್ವಲ್ಪ ಹೊತ್ತಾದ ಮೇಲೆ ಅವರ ಮನೆಯವರಿಗೆ ಒಂದು ಮೆಸೇಜ್ ಬಂತು. ಅದರಲ್ಲಿ ಕಿಡ್ನಾಪರ್ ನಾವು ಇಂದ್ರಾನ ಕಿಡ್ನಾಪ್ ಮಾಡಿ ಲಿಬರ್ಟಿ ಹೋಟೆಲ್ ರೂಮ್ ನಂಬರ್ 403ರಲ್ಲಿ ಇಟ್ಟಿದ್ದೀವಿ ಅಂತ ಮೆಸೇಜ್ ಮಾಡಿದ್ರು. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ಆ ಮೆಸೇಜ್ ನಿಮ್ಮ ನಂಬರ್ನಿಂದ ಬಂದಿತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಂತೋನಿ ಶಾಕ್ ಆಗ್ತಾನೆ. ಆತ ಇದೇಗೆ ಸಾಧ್ಯ ಅಂತ ಕೇಳ್ತಾನೆ. ಈಗ ಅಂತೋನಿ ಟೀಮ್ ಮೆಂಬರ್ ಕಾಲ್ ಮಾಡಿ, ಸರ್ ಸ್ಯಾಮ್ ಕಾರ್ ಒಂದೇ ಟೈಮಲ್ಲಿ ಬೇರೆ ಬೇರೆ ರೂಟ್ ಅಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಂತೋನಿ ಕನ್ಫ್ಯೂಸ್ ಆಗ್ತಾನೆ. ಆತ ಒಂದೇ ಟೈಮಲ್ಲಿ ಎಲ್ಲಾ ಕಡೆ ಹೇಗೆ ಕಾಣಲು ಸಾಧ್ಯ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಇಂದಿರಾ ವಿಡಿಯೋ ನ್ಯೂಸ್ ಚಾನೆಲ್ ನಲ್ಲಿ ಬರುತ್ತೆ. ಈಕೆನ ಒಂದು ಚೇರ್ಗೆ ಕಟ್ಟಿ ಹಾಕಿರ್ತಾರೆ. ಈಕೆ ಆ ವಿಡಿಯೋದಲ್ಲಿ ಕನ್ಫೆಸ್ ಮಾಡ್ತಾಳೆ. ಆಕೆ ಕೆಲವು ವರ್ಷಗಳ ಹಿಂದೆ ನನ್ನ ಏರಿಯಾದಲ್ಲಿ ಒಬ್ಬ ಮೈನರ್ ಹುಡುಗಿ ಜೊತೆ ಬಲಾತ್ಕಾರ ಆಗಿತ್ತು. ಆಗ ಇನ್ಸ್ಪೆಕ್ಟರ್ ಅಂತೋನಿ ಹೆಲ್ಪ್ನಿಂದ ನಾವು ಆ ಕೇಸ್ನ ಮುಸ್ತಫಾ ಅನ್ನೋ ವ್ಯಕ್ತಿ ಮೇಲೆ ಹಾಕಿದ್ವಿ. ಆದ್ರೆ ಮುಸ್ತಫಾ ಇನ್ನೋಸೆಂಟ್ ಆಗಿದ್ದ. ಆದ್ರೆ ಆ ಬಲಾತ್ಕಾರ ಮಾಡಿದ್ದು ನನ್ನ ಮಗ ಸೂರಜ್ ಅಂತ ಹೇಳ್ತಾಳೆ. ಈಗ ಸೀನ್ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಅಂತೋನಿ ಇಂದ್ರಾನಿಂದ ಲಂಚ ತಗೊಂಡು ಮನೆಗೆ ಬಂದಾಗ ಅಂತೋನಿ ಅಂತಿ, ಹೀಗೆ ಅನ್ಯಾಯದ ಸಂಪಾದನೆಯಿಂದ ಮಾಡಿದ ಹಣದಿಂದ ನಮ್ಮನ್ನ ಸಾಕ್ತಾ ಇದ್ದೀಯಾ? ಇಂಥ ಪಾಪದ ದುಡ್ಡು ತಿಂದ್ರೆ ನನ್ನ ಮತ್ತು ನನ್ನ ಮಗುವಿಗೆ ಒಳ್ಳೇದಾಗಲ್ಲ. ನೀನು ಇಂಥ ಕೆಟ್ಟ ಕೆಲಸ ಬಿಡುವವರೆಗೂ ನನ್ನ ಜೊತೆ ಮಾತಾಡಬೇಡ ಅಂತ ಮನೆ ಬಿಟ್ಟು ಹೋಗಿರ್ತಾಳೆ. ಆ ಟೈಮಲ್ಲಿ ಆಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆಕೆಗೆ ಡೆಲಿವರಿ ಆದಾಗ ಆಕೆ ಫಿಲಿಪ್ಗೆ ಜನ್ಮ ಕೊಟ್ಟು ಸತ್ತೋಗ್ತಾಳೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಸಂಧ್ಯಾ ಅನ್ನೋ ಪೊಲೀಸ್ ಆಫೀಸರ್ ಅಂತೋನಿಗೆ ಕಾಲ್ ಮಾಡಿ, ಸರ್ ಟಿವಿಯಲ್ಲಿ ಬರ್ತಿರೋ ನ್ಯೂಸ್ ನಲ್ಲಿ ಇರೋ ವ್ಯಕ್ತಿ ಸ್ಯಾಮ್ ತುಂಬಾ ಸಾರಿ ನಮ್ಮ ಸ್ಟೇಷನ್ಗೆ ಬಂದಿದ್ದ. ನಮ್ಮಲ್ಲಿ ಎಲಿಜಬೆತ್ ಅನ್ನೋ ಹುಡುಗಿ ಮರ್ಡರ್ ಕೇಸ್ ನಡೆದಿತ್ತು. ಆತ ಅದರ ಬಗ್ಗೆ ಕೇಳ್ತಿದ್ದ. ಆದ್ರೆ ಆತ ತನ್ನ ಹೆಸರು ಅಂತೋನಿ ಅಂತ ಹೇಳಿದ್ದ ಮತ್ತು ತಾನು ಲಿಬರ್ಟಿ ಹೋಟೆಲ್ನ ರೂಮ್ ನಂಬರ್ 403ರಲ್ಲಿ ಸ್ಟೇ ಮಾಡ್ತಿದ್ದೀನಿ ಅಂತ ಹೇಳಿದ್ದ. ನನಗನಿಸುತ್ತೆ ಎರ್ನಿ ಕೇಸ್ಗೂ ಎಲಿಜಬೆತ್ ಕೇಸ್ಗೂ ಏನೋ ಸಂಬಂಧ ಇರಬೇಕು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಒಬ್ಬ ರಿಪೋರ್ಟರ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಸ್ಯಾಮ್ ಬಾಡಿಯ ಫೋಟೋ ತೆಗೆದು ತನ್ನ ಚಾನಲ್ಗೆ ಕಳಿಸ್ತಾನೆ. ನ್ಯೂಸ್ನವರು ಸ್ಯಾಮ್ ಹಾಸ್ಪಿಟಲ್ನಲ್ಲಿರೋ ಫೋಟೋ ತೋರಿಸಿ ಸ್ವಲ್ಪ ಟೈಮ್ ಹಿಂದೆ ಸ್ಟೇಷನ್ಗೆ ಹೋಗಿದ್ದ ಸ್ಯಾಮ್ನ ಪೊಲೀಸರು ಹೊಡೆದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಇದನ್ನ ನೋಡಿ ಅಂತೋನಿ ಭಯಪಡ್ತಿರ್ತಾನೆ. ಆತ ಈ ನ್ಯೂಸ್ ಅಷ್ಟಕ್ಕೂ ಮೀಡಿಯಾದವರಿಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾನೆ. ಆಗ ಅಲ್ಲಿ ವಿದ್ಯಾ ಬರ್ತಾಳೆ. ಈಕೆ ಎಲಿಜಬೆತ್ ರಿಪೋರ್ಟ್ ತಂದಿರ್ತಾಳೆ. ಈಕೆ ಅಂತೋನಿಗೆ, ಸರ್ ಎಲಿಜಬೆತ್ನ ಕೂಡ ಸೇಮ್ ಇರ್ನಿನ ಕೊಂದ ರೀತಿಯಲ್ಲಿ ಕೊಂದಿದ್ದಾರೆ. ಇವರಿಬ್ಬರನ್ನ ಒಬ್ಬನೇ ವ್ಯಕ್ತಿ ಕೊಂದಿರಬಹುದು ಅಂತ ಹೇಳ್ತಾಳೆ. ಮತ್ತು ಎಲಿಜಬೆತ್ ಅಣ್ಣ ಹೆಸರು ಇಮ್ಯಾನ್ಯುಯಲ್ ಅಂತ ಅವನ ನಂಬರ್ ಕೊಡ್ತಾಳೆ. ನಂಬರ್ ನೋಡಿದ ಅಂತೋನಿ ಶಾಕ್ ಆಗ್ತಾನೆ. ಏಕೆಂದ್ರೆ ಅವನ ನಂಬರ್ ಲಾಸ್ಟ್ ಡಿಜಿಟ್ 403 ಇರುತ್ತೆ. ಅಂದರೆ ಅದೇ ಹೋಟೆಲ್ ನಂಬರ್. ಅಂತೋನಿ ಆ ನಂಬರ್ಗೆ ಕಾಲ್ ಮಾಡಿದಾಗ ಇಮ್ಯಾನ್ಯುಯಲ್ ಅಂತೋನಿ ಜೊತೆ ಸರಿಯಾಗಿ ಮಾತಾಡದೆ ಕಾಲ್ ಕಟ್ ಮಾಡ್ತಾನೆ. ಅಂತೋನಿ ಮತ್ತೆ ಕಾಲ್ ಮಾಡಿದಾಗ ಅದು ಕಾಲ್ ಫಾರ್ವರ್ಡ್ ಆಗುತ್ತೆ. ಫೋನ್ ಸ್ಯಾಮ್ ಹೆಂಡತಿ ತೆರೆಸಾ ರಿಸೀವ್ ಮಾಡ್ತಾಳೆ. ಈಕೆ ಅಂತೋನಿಗೆ, ಸ್ಯಾಮ್ ನನಗೆ ನೀನು ಕಾಲ್ ಮಾಡ್ತೀಯ ಅಂತ ಮೊದಲೇ ಹೇಳಿದ್ದ. ನೀನು ಡ್ಯೂಟಿಗೆ ಜಾಯ್ನ್ ಆಗಿದ್ದ ದಿನದಿಂದ ಇಲ್ಲಿವರೆಗೆ ನಿಯತ್ತಾಗಿ ಕೆಲಸ ಮಾಡಿಲ್ಲ. ನನ್ನ ಮಗಳ ಕೇಸಲ್ಲೂ ನೀನು ಹಾನೆಸ್ಟ್ ಆಗಿದ್ದಿಲ್ಲ ಅಂತ ಹೇಳ್ತಾಳೆ. ಇನ್ನು ಸ್ಯಾಮ್ ಎಲಿಜಬೆತ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಲಿಟಲ್ ಫ್ಲವರ್ ಸ್ಕೂಲ್ಗೆ ಹೋಗಿದ್ದ ಅಂತ ಹೇಳ್ತಾಳೆ.
ಲಿಟಲ್ ಫ್ಲವರ್ ಸ್ಕೂಲ್ ಹೆಸರು ಕೇಳಿ ಅಂತೋನಿ ಸ್ವಲ್ಪ ಭಯಪಡ್ತಾನೆ. ಸ್ಯಾಮ್ ತೆರೆಸಾಗೆ ಹೇಳಿದ್ದನ್ನ ತೆರೆಸಾ ಅಂತೋನಿಗೆ ಹೇಳ್ತಾಳೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಸ್ಯಾಮ್ ಬದುಕಿದ್ದಾಗ ಲಿಟಲ್ ಫ್ಲವರ್ ಸ್ಕೂಲ್ಗೆ ಹೋಗಿ ಅಲ್ಲಿನ ಸಿಸ್ಟರ್ಗೆ ಒಬ್ಬ ಹುಡುಗನ ಬಗ್ಗೆ ಕೇಳ್ತಾನೆ. ಆಗ ಆ ಸಿಸ್ಟರ್ ಆ ಹುಡುಗ ತುಂಬಾ ಆಕ್ಟಿವ್ ಆಗಿದ್ದ, ಅದರ ಜೊತೆ ತುಂಬಾ ತುಂಟ ಕೂಡ ಆಗಿದ್ದ. ಅವನು ಸ್ಕೂಲಲ್ಲಿ ಹುಡುಗಿಯರನ್ನ ಚುಡಾಯಿಸ್ತಿದ್ದ. ಒಂದು ದಿನ ಒಬ್ಬ ಹುಡುಗಿ ಸ್ಕರ್ಟ್ ಎಳೆದಿದ್ದ. ಅದಕ್ಕೆ ನಾನು ಅವನ ತಂದೆಗೆ ಹೇಳಿದ್ದೆ. ಅವನ ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಅವರು ಸ್ಕೂಲಲ್ಲಿ ಎಲ್ಲರ ಮುಂದೆ ಅವನ ಬಟ್ಟೆ ಬಿಚ್ಚಿ ಹೊಡೆದ್ರು. ಇದರಿಂದ ಆ ಹುಡುಗ ತುಂಬಾ ಅವಮಾನ ಪಟ್ಟಿದ್ದ. ಈಗ ತೆರೆಸಾ ಆ ಹುಡುಗ ಬೇರೆ ಯಾರು ಅಲ್ಲ, ನಿನ್ನ ಮಗ ಫಿಲಿಪ್ ಅಂತ ಹೇಳ್ತಾಳೆ. ಅಂತೋನಿ ಫಿಲಿಪ್ಗೆ ಸ್ಕೂಲಲ್ಲಿ ಹೊಡೆದಿರ್ತಾನೆ. ಅವತ್ತಿಂದ ಫಿಲಿಪ್ಗೆ ತನ್ನ ತಂದೆ ಅಂದ್ರೆ ಆಗ್ತಿರಲ್ಲ. ಇನ್ನೂ ಆತ ಸೈಕೋ ತರ ರೆಡಿ ಆಗಿರ್ತಾನೆ. ಈಗ ಸ್ಟೋರಿ ಮತ್ತೆ ಹಿಂದಕ್ಕೆ ಹೋಗುತ್ತೆ. ಅವತ್ತು ಒಂದು ಹೋಟೆಲ್ನಲ್ಲಿ ಡ್ರೆಸ್ ತಗೋತಿದ್ದರಿಂದ ಅಂತೋನಿ ಫಿಲಿಪ್ ಮತ್ತು ರಾಜುಗೆ ಬೈದಾಗ ಅವರು ಅಲ್ಲಿಂದ ಓಡೋಗಿರ್ತಾರೆ. ಆದ್ರೆ ಅಂತೋನಿ ಹೊರಗೆ ಬಂದಾಗ ಅಲ್ಲಿ ಇರ್ನಿ ಇರ್ತಾಳೆ. ಅಂತೋನಿ ಕುಡಿದಿದ್ದರಿಂದ ಇರ್ನಿ ಅಲ್ಲಿಂದ ಹೋಗ್ತಾಳೆ. ಆಗ ಅಂತೋನಿ ಆಕೆನ ಫಾಲೋ ಮಾಡ್ತಿರ್ತಾನೆ. ಇದನ್ನ ಗಮನಿಸಿದ ಇರ್ನಿ ಒಂದು ಕಡೆ ಬಚ್ಚಿಟ್ಕೋತಾಳೆ. ಅಂತೋನಿ ಅಲ್ಲಿಂದ ಹೋದ್ಮೇಲೆ ಹಿಂದೆಯಿಂದ ಬರ್ತಿದ್ದ ಫಿಲಿಪ್ ಕಾರ್ಗೆ ಇರ್ನಿ ಅಡ್ಡ ಬರ್ತಾಳೆ. ಇರ್ನಿ ಫಿಲಿಪ್ ಕುಡಿದಿರೋದನ್ನ ನೋಡಿ ಅವನಿಗೆ ಬೈತಾಳೆ. ರಾಜು ಫುಲ್ ಟೈಟ್ ಆಗಿ ಮಲ್ಕೊಂಡಿರ್ತಾನೆ. ಅವನಿಗೆ ಎಚ್ಚರಿಕೆ ಇರಲ್ಲ. ಇರ್ನಿನ ನೋಡಿ ಫಿಲಿಪ್, ಅವತ್ತು ನೀನೇ ತಾನೇ ನನ್ನ ಮತ್ತು ನನ್ನ ತಂದೆನ ಬೈದಿದ್ದು ಅಂತ ಕೋಪದಲ್ಲಿ ಆಕೆ ತಲೆಗೆ ಹೊಡಿತಾನೆ. ಆಮೇಲೆ ಆಕೆ ಬೆರಳು ಮತ್ತು ನಾಲಿಗೆನ ಕಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈಗ ತೆರೆಸಾ ಅಂತೋನಿಗೆ, ನಿನ್ನ ಮಗನೇ ನನ್ನ ಮಗಳನ್ನ ಕೊಂದಿದ್ದು ಅಂತ ಹೇಳ್ತಾಳೆ. ಇಲ್ಲಿ ಅಂತೋನಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ತೆರೆಸಾ ಕೂಡ ಸ್ಯಾಮ್ ತರ ವಿಷ ಕುಡಿದಿರ್ತಾಳೆ. ಅಂತೋನಿ ತೆರೆಸಾಗೆ, ನಿನ್ನ ಲೊಕೇಶನ್ ಹೇಳು, ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆಕೆ ನನ್ನವರು ಅಂತ ಈಗ ಯಾರು ಇಲ್ಲ, ಯಾರಿಗಾಗಿ ನಾನು ಬದುಕಲಿ ಅಂತ ಹೇಳ್ತಾಳೆ. ಇನ್ನು ಹೀಗೆ ಮಾತಾಡ್ತಾ ತೆರೆಸಾ ಸತ್ತೋಗ್ತಾಳೆ. ಈಗ ಇಲ್ಲಿ ವಿದ್ಯೆ ಬರ್ತಾಳೆ. ಈಕೆ ಅಂತೋನಿಗೆ, ಸರ್ ನಾವು ಎಲ್ಲಾ ಕಡೆ ಹುಡುಕಿದ್ವಿ, ಆದ್ರೆ ನಿಮ್ಮ ಮನೆಯಲ್ಲಿ ಇನ್ನೂ ನೋಡಿಲ್ಲ ಅಂತ ಹೇಳ್ತಾಳೆ. ಈಗ ಇವರು ತಕ್ಷಣ ಅಂತೋನಿ ಮನೆಗೆ ಹೋಗ್ತಾರೆ. ಎಲ್ಲ ಕಡೆ ಹುಡುಕಿದಾಗ ಒಂದು ಕಡೆ ನೆಲ ಆಗದಂತೆ ಇರುತ್ತೆ. ಇವರು ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಒಂದು ವುಡನ್ ಬಾಕ್ಸ್ ಇರುತ್ತೆ. ಅದನ್ನ ತೆಗೆದಾಗ ಅದರಲ್ಲಿ ರಾಜು ಇರ್ತಾನೆ. ಅಂದ್ರೆ ಸ್ಯಾಮ್ ರಾಜುನ ಇನ್ನೂ ಕೊಂದಿರಲ್ಲ, ಅವನು ಇನ್ನೂ ಬದುಕಿರ್ತಾನೆ. ಸ್ಯಾಮ್ ರಾಜುಗೆ ಆಕ್ಸಿಜನ್ ಮಾಸ್ಕ್ ಹಾಕಿ ಇಟ್ಟಿರ್ತಾನೆ. ಆದ್ರೆ ಇವರಿಗೆ ಫಿಲಿಪ್ ಲೊಕೇಶನ್ ಸಿಗಲ್ಲ. ಆಗ ಅಂತೋನಿ ಸ್ಟಾರ್ಟಿಂಗ್ ನಿಂದ ಇಲ್ಲಿವರೆಗೆ ನಡೆದ ಎಲ್ಲ ಘಟನೆನ ರಿವೈಂಡ್ ಮಾಡ್ತಾನೆ. ಆಗ ಅವನಿಗೆ ಫಿಲಿಪ್ ಲೊಕೇಶನ್ ಸಿಗುತ್ತೆ. ಅವನು ಒಂದು ಸ್ಮಶಾನಕ್ಕೆ ಹೋಗ್ತಾನೆ. ಇಲ್ಲಿ ಒಂದು ಸಮಾಧಿಯಲ್ಲಿ ಫಿಲಿಪ್ ಇರ್ತಾನೆ. ಆದ್ರೆ ಅಂತೋನಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಫಿಲಿಪ್ನ ಅಲ್ಲಿಂದ ತೆಗೆಯದೆ ಹೋಗ್ಬಿಡ್ತಾನೆ. ಏಕೆಂದ್ರೆ ಫಿಲಿಪ್ ಈಗ ಸೈಕೋ ಆಗಿರ್ತಾನೆ. ಫಿಲಿಪ್ನ ಕಾಪಾಡಿದರೆ ಇನ್ನೂ ಎಷ್ಟು ಅಮಾಯಕರನ್ನ ಕೊಲ್ಬಹುದು ಅಂತ ಅಂತೋನಿ ಅವನನ್ನ ಹಾಗೆ ಬಿಟ್ಟು ಹೋಗ್ತಾನೆ. ಈಗ ಅಂತೋನಿ ತನ್ನ ಹೈಯರ್ ಆಫೀಸರ್ ಹತ್ರ ಹೋಗಿ ಇಲ್ಲಿವರೆಗೆ ತಾನು ಮಾಡಿದ ಎಲ್ಲ ಕರ್ಮಕಾಂಡಗಳನ್ನ ಹೇಳಿ ರಿಸಿಗ್ನೇಷನ್ ಕೊಡ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.